ಹಾಯ್ ಫ್ರೆಂಡ್ಸ್, ಇವತ್ತೇ ನಮ್ಮ ತೋಟದಲ್ಲೇ ಬೆಳೆದಂಥ ಮಾವಿನಕಾಯಿ ಇವರಿಂದ ತುಂಬಾ ರೆಸಿಪೀಸ್ ಮಾಡ್ಬೋದು ಫ್ರೆಂಡ್ಸ್. ಈಗ ಬನ್ನಿ ನೋಡೋಣ. ಇವತ್ತು ನಾನು ಸಿಂಪಲ್ಲಾಗಿ ತುಂಬ ರುಚಿಯಾದ ಮಾವಿನಕಾಯಿ ಪಳವು ಹ್ಯಾಂಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಮಾವಿನಕಾಯಿನ ಸಣ್ಣಗೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಬಿಡಿಸಿ ಕಲ್ಲಿನಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ. ಶುಂಠಿ ಪೇಸ್ಟ್ ಬೇಡ, ಇದನ್ನೇ ಬೆಳ್ಳುಳ್ಳಿನ ಹಾಕೋಣ. ಈಗ ಒಂದು ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಇದು ಹಾಕ್ತಾಯಿದ್ದೀನಿ, ಗ್ಯಾಸ್ ಹಚ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ತೀನಿ. ಇದನ್ನು ನಮ್ಮ ಗಾಣದಲ್ಲೇ ಮಾಡಿರೋದು, ಇದು ಗಾಣದ ಎಣ್ಣೆನ ಯೂಸ್ ಮಾಡ್ತೀವಿ ನಾವು. ಇದು ಸ್ವಲ್ಪ ಹೀಟ್ ಆಗಲಿ ಫ್ರೆಂಡ್ಸ್. ಹೀಟ್ ಆಯ್ತಂದ್ರೆ ನಾನು ಅದು ಕಾಯಿಲೆ ಅಂತ ವೆಯ್ಟ್ ಮಾಡಾಕತ್ತೀನಿ. ಈಗ ಸ್ವಲ್ಪ ಹೀಟ್ ಆಯ್ತು ಅನ್ನಿಸ್ತೈತಿ. ನಾನು ಇದಕ್ಕೆ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂತೀನಿ ಫ್ರೆಂಡ್ಸ್. ಅದನ್ನು ಕಾದಿಲ್ಲ ಎಣ್ಣೆ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಆದಮೇಲೆ ಕಾದಿದೆ. ಈಗ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೀನಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ ನಂತರ ಮಾವಿನಕಾಯಿ ಏನು ತೊಳೆದಿಟ್ಕೊಂಡಿದ್ದೀನಲ್ಲ ಅವನ್ನ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಹಾಕ್ಕೊಂಡು ನಾವು ಎಣ್ಣೆ ಒಳಗೆ ಸ್ವಲ್ಪ ಚೆನ್ನಾಗಿ ಅದನ್ನು ಕಲಿಸಿ ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ಮಾಡಿಟ್ಕೋಬೇಕು. ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ ನಾನು. ಉಪ್ಪು ಹಾಕ್ಕೊಂಡು ಈಗ ಕೆಂಪು ಖಾರದ ಪುಡಿ ಇರ್ತಲ್ಲ, ಮೆಣಸಿನ ಪುಡಿ, ಸೊ ಅದನ್ನು ಯೂಸ್ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಹಸಿ ಖಾರಕ್ಕಿಂತ ಕೆಂಪು ಖಾರ ತುಂಬಾ ರುಚಿಯಾಗಿ ಬರುತ್ತೆ. ಸೊ 2 ಸ್ಪೂನಷ್ಟು ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಅದು ಮಸಾಲೆ ಚೆನ್ನಾಗಿ ಮಾವಿನಕಾಯಿ ಹೀರ್ಕೊಂಡು ತುಂಬಾ ರುಚಿ ಆಗ್ತದೆ ಫ್ರೆಂಡ್ಸ್. ಇದನ್ನು ಈ ಥರ ಮಾಡಿ ಇಟ್ಕೊಂಡು ಇದಕ್ಕೆ ನೀರು ಹಾಕ್ಕೋಬೇಕು ನಾವು. ಈ ಪಳವಿನಲ್ಲಿ ಇದು ರಸ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಹೋಳಿನಕಿನ್ನ ರಸ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಸ್ಕೋಬೇಕು ನಾವು. ಈ ಥರ ಮ್ಯಾಗ ಸ್ವಲ್ಪ ನೀರು ಇಟ್ಕೊಂಡ್ಮಟ್ಟ ಮಾಡಿ ಅದು ಮಾವಿನಕಾಯಿ ಏನಿದೆಲ್ಲ ಸ್ವಲ್ಪ ಮೆತ್ತಗೆ ಆಗೋಮಟ್ಟ ಕುದಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕಿನ್ನೂ ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಅವನು ಹಾಕ್ತೀನಿ. ಈಗ ಬೆಲ್ಲ ಹಾಕ್ಕೋಬೇಕು ನಾವು. ಎಷ್ಟು ಅದು ಮಾವಿನಕಾಯಿ ಹುಳಿ ಅಲ್ವಾ, ತುಂಬಾ ಬೆಲ್ಲ ಹಾಕ್ಕೋಬೇಕು. ಆಮೇಲೆ ನಿಮ್ಗೆ ಹುಳಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಈಗ ಬೆಲ್ಲ ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗುರೆ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್, ಅಂದ್ರೆ ಅದು ರಸ ಮಂದಗಾಗುತ್ತದೆ. ಈಗ ಚಪಾತಿಗೆ, ಪೂರಿಗಾತು, ದೋಸೆಗಾತು ಹಚ್ಕೊಂಡು ತಿನ್ನೋಕೆ ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಇನ್ನೂ ಯಾವ ಥರ ಇದರ ಮಾವಿನಕಾಯಿ ಚಟ್ನಿ ಮಾಡ್ತಾ ಹೋಗೋದು, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ಮಾವಿನಕಾಯ್ದು ಅದು ಒಂಥರ ಸರ್ಬತ್ ಅಂತ ಬೇಸಿಗೆಯಲ್ಲಿ ಕುಡಿಯೋಕೆ ಅದನ್ನು ಮಾಡ್ತೀವಿ ಫ್ರೆಂಡ್ಸ್. ಅದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ಇದು ರೆಡಿ ಆಯ್ತು. ಈಗ ಪೂರ್ತಿ ಕುದ್ದಿದೆ, ಈಗ ರೆಡಿಯಾಗಿದೆ. ಈ ಥರ ಆಗಬೇಕು ಅದು ರಸ. ಇನ್ನೂ ಸ್ವಲ್ಪ ಕುದಿಬೇಕಂದ್ರೆ ಮಂದಗಾಗ್ತದೆ ಫ್ರೆಂಡ್ಸ್ ಅದು. ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಚಪಾತಿ ಜೊತೆ ನಾನು ಟ್ರೈ ಮಾಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಆ ರಸನೇ ತುಂಬಾ, ಅದರ ಅನ್ನಕ್ಕೂ ಹಾಕ್ಕೋಬೋದು ನೀವು. ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ಚಪಾತಿನ ಸುಡ್ತಾ ಇದೆ. ಅದು ಈ ಥರ ಮೆತ್ತಗೆ ಕುದಿಬೇಕದು. ತುಂಬಾ ರುಚಿಯಾಗಿದೆ. ಬೆಲ್ಲ ಎಲ್ಲ ಸರಿಯಾಗಿ ಹೊಂದ್ಕೊಂಡಿದೆ ಫ್ರೆಂಡ್ಸ್. ದಯವಿಟ್ಟು ನೀವು ಟ್ರೈ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಥ್ಯಾಂಕ್ ಯು.